ಹಾಯ್ ಎಲ್ರಿಗೂ ನಮಸ್ಕಾರ. ನಿರ್ಮಿಸುವ ಹಾಗೂ ಶ್ರೀಲೇಶ್ ಅವರು ನಿರ್ದೇಶನದ ವಿನು ಆ್ಯಕ್ಟ್ ಮಾಡಿರೋ ಪೆಪೆ ಚಿತ್ರ ಒಂದು ಟ್ರೈಲರ್ ನೋಡಿದೆ. ಸೊ ಈ ಟ್ರೈಲರ್ ಲಾಂಚ್ಗೆ 18th ನಡೀತಾ ಇದೆ. ನಾನು ಬರಬೇಕಾಗಿತ್ತು, ಆದರೆ ನನಗೆ DKD ಶೂಟಿಂಗ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ನಾನು ಸುಳ್ಳು ಹೇಳ್ತಿಲ್ಲ, ಯಾಕೆ ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ರೆ ಇಲ್ಲ ಐ ಹ್ಯಾವ್ DKD ಶೂಟಿಂಗ್. ಏನು ಪ್ರಾಬ್ಲಮ್ ಅಂದರೆ DKD ಮಾರ್ನಿಂಗ್ ಶುರು ಆದರೆ ಅದು ನೈಟ್ 11 ಗಂಟೆ 12 ಗಂಟೆವರೆಗೂ ಹೋಗುತ್ತೆ. ಅದಕ್ಕೆ ಪ್ರಾಮಿಸ್ ಮಾಡಿಬಿಟ್ಟು ನಾನು ಮಿಡಲ್ 1 hour ಬಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಒಂದು ಬೈಟ್ಸ್ ಕೊಡಿ ಅಂತ ಅವರು ಶ್ರೀರಾಮ್ ಅವರು ಹೇಳಿದ್ರು, ವಿನ್ನೂ ಅದೇ ಹೇಳಿದ್ರು. ಬಟ್ ನಾವು ಬರದೇ ಹೋದ್ರೂ ನಾವು ನಮ್ಮ ಮಗನ ಸಿನಿಮಾ ಬಂದು ಆಶೀರ್ವಾದ ಮಾಡೋದಕ್ಕಿಂತ ತಾವೆಲ್ಲರೂ ಆಶೀರ್ವಾದ ಮಾಡೋದು ದೊಡ್ಡ ವಿಷಯ. ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಇವಾಗ ಬೇಕಾಗಿರೋದು ನಮ್ಮ ಒಂದು ಪ್ರೋತ್ಸಾಹ ಇರುತ್ತೆ, ಒಂದು ಏನಂತೀವಿ ನಾವು ಬ್ಯಾಕ್ ಒಂದು ಇದಕ್ಕೆ ಎಸ್ ಕಮಾನ್ ಅಂತ. ಮಿಚ್ಚ ನಿಮ್ಮ ಆಶೀರ್ವಾದ ಆಗಲಿ, ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ಜಾಸ್ತಿ ಅವನಿಗೆ ಬೇಕು. ಸೊ ನಾನು ನೋಡಿದೆ, ಟ್ರೈಲರ್ ನೋಡಿದೆ, ತುಂಬಾ ಅದ್ಭುತವಾಗಿದೆ. ನನಗೆ ಈ ಪಿಕ್ಚರ್ ಮೇಲೆ ಸ್ವಲ್ಪ ಯಾವಾಗಲೂ ಒಂದು ವಿಶೇಷವಾದ ಪ್ರೀತಿ. ಪೆಪೆ ಟೈಟ್ಲ್ ಒಂದು ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ವಿನು ಬಂದುಬಿಟ್ಟು ಯೂಶಲಿ ನೋಡಿದ್ರೆ ಸಾಫ್ಟಾಗಿ ಕಾಣ್ತಾನೆ, ಬಟ್ ಅವನ ಹತ್ರ ಬಂದು ಈ ರೀತಿ ಒಂದು ರಫ್ ಆಗಿರೋದು ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ನೋಡಿದ್ರೆ ಐ ಥಿಂಕ್ ಇಟ್ ಲುಕ್ಸ್ ವೆರಿ ಡೈನಮಿಕ್, ವೆರಿ ಎನರ್ಜೆಟಿಕ್ ಆಗಿದೆ. ಆಮೇಲೆ ಅವನ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಎಲ್ಲೂ ಓವರ್ ಅಂತ ಅನ್ಸೋದಿಲ್ಲ. ಒಂದು ಮಲಯಾಳಂ ಸಿನಿಮಾ ನೋಡ್ದಂಗೆ ಆಗುತ್ತೆ. ಮಲಯಾಳಂ ಸಿನಿಮಾದಲ್ಲಿ ನೋಡಿದ್ರೆ ಅವ್ರು ಭಾಳ ಸಟಲ್ಲಾಗಿ ಪ್ಲೈನಾಗಿ ತಗೊಂಡು ಹೋಗ್ತಾರೆ. ಶ್ರೀಲೇಶ್ ಅವರು ಐ ಥಿಂಕ್ ಅವ್ರ ಮ್ಯಾಕ್ಸಿಮಮ್ ವಿಷನ್ ಆಗಲಿ, ಅವ್ರ ಕ್ಯಾಮ್ರಾ ವರ್ಕ್ ಆಗಲಿ, ಆಮೇಲೆ ಮ್ಯೂಸಿಕ್ ಪೂರ್ಣಚಂದ್ರ ತೇಜಸ್ವಿನಿ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸೌಂಡಿಂಗ್ ತುಂಬ ಚೆನ್ನಾಗಿದೆ. ಭಾಳ ಒಂದು ಏನಂತೀವಿ, ಒಂದು ರೆಗ್ಯುಲರ್ ಸಿನಿಮಾ ಅಲ್ಲದೇ ಭಾಳ ವಿಭಿನ್ನವಾದ ಸಿನಿಮಾಗೆ ಒಂದು ಮಾಡ್ದಂಗಿದೆ. ನಂಗೆ ಭಾಳ ಖುಷಿ ಆಯ್ತು ಅನಿಸುತ್ತೆ. ಐ ಥಿಂಕ್ ದಿಸ್ ಫಿಲಮ್ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗುತ್ತೆ. ನನಗೆ ಫಸ್ಟು ನನಗೆ ಟ್ರೈಲ್ ನೋಡಿದ ತಕ್ಷಣ ತುಂಬ ಅಟ್ರ್ಯಾಕ್ಟ್ ಆಗಿತ್ತು. ನಾನು 100% ಸಿನಿಮಾ ನೋಡಬೇಕಂತ ವೆಯ್ಟ್ ಮಾಡ್ತೇನೆ. ಇವಾಗಿಲ್ಲ, ಅವಾಗಿಂದ ನಾನು ಈ ಸಿನಿಮಾ ಯಾವಾಗ ಬರುತ್ತೆ ಅಂತ ಅದಕ್ಕೆ ಫಸ್ಟ್ ಒಂದು ಇದು ಬಿಟ್ಟಿದ್ರು, ಟೀಸರ್ ಬಿಟ್ಟಿದ್ರು. ಅವಾಗ ನೋಡಿದಾಗಲೂ ನನಗೆ ಭಾಳ ಅಟ್ರ್ಯಾಕ್ಟ್ ಆಗಿತ್ತು. ಈ ಸಿನಿಮಾದ ಅಷ್ಟೇ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾನೆ. ಆ್ಯಂಡ್ ಮೋರ್ ದೆನ್ ದಟ್ ಎಲ್ಲ ಪಾತ್ರಗಳು ಅಷ್ಟೇ, ಬರೋ ಪಾತ್ರಗಳು ಭಾಳ ವಿಶೇಷತೆಯಿಂದ ಒಂದು ಕಾಣ್ತಾ ಇದೆ. ಒಂದು ವಿಮರ್ಶಿದೆ, ಒಂದು ಥ್ರಿಲ್ಲಿಂಗ್, ಒಂದು ಕ್ರೈಮ್ಸ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಕಾಣ್ತಾ ಇದೆ. ಐ ಥಿಂಕ್ ಪೆಪೆ ಸಿನಿಮಾದವ್ರು ಎಲ್ಲ ಫುಲ್ ತಂಡಕ್ಕೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಆ್ಯಂಡ್ ಭಾಳ ಒಳ್ಳೊಳ್ಳೆ ಕನ್ಸು ಕಟ್ಕೊಂಡು ಬರ್ತಾರೆ. ಐ ಥಿಂಕ್ ಅದು ಕನಸುಗಳನ್ನ ನಾವು ನನಸು ಮಾಡಬೇಕು, ನಮ್ಮ ಕರ್ತವ್ಯ. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಪೆಪೆ. ಗುಡ್ ಲಕ್.